ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದ ಟ್ಯಾಕ್ಸ್ ಪೇಯರ್ಸ್ಗೆ, ಅದರಲ್ಲೂ ಮಿಡಿಲ್ ಕ್ಲಾಸ್ ಜನಕ್ಕೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಡೋ ರೀತಿ ಕಾಣಿಸ್ತಾ ಇದೆ. ತೆರಿಗೆ ವಿನಾಯಿತಿ ಲಿಮಿಟ್ ಅನ್ನ 5 ಲಕ್ಷಕ್ಕೆ ಏರಿಸಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ ಅಂತ ಕೆಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವರ್ಷದ ಬಜೆಟ್ನಲ್ಲೇ ಇದರ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಈ ವಿನಾಯಿತಿಗಳು ನ್ಯೂ ಟ್ಯಾಕ್ಸ್ ರೆಜಿಮ್ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಿದ್ರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಬಗ್ಗೆ ಸರ್ಕಾರದ ಪ್ಲಾನ್ಸ್ ಏನು, ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಯಾವ ಟ್ಯಾಕ್ಸ್ ರೆಜಿಮ್ ಬೆಟರ್, ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಹೇಗೆ, ಯಾವ ITR ಫಾರ್ಮ್ ಬಳಸಬೇಕಾಗುತ್ತೆ, ಎಲ್ಲವನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಟ್ಯಾಕ್ಸ್ ಲಿಮಿಟ್ 5 ಲಕ್ಷಕ್ಕೆ. ಸ್ನೇಹಿತರೆ, ವರ್ಷಕ್ಕೆ 3 ಲಕ್ಷ ರೂಪಾಯಿವರೆಗೆ ದುಡಿಯೋ ಜನಕ್ಕೆ ತೆರಿಗೆ ವಿನಾಯಿತಿ ಕೊಡೋ ಬಗ್ಗೆ ಈ ವರ್ಷದ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಅನೌನ್ಸ್ ಮಾಡುತ್ತೆ ಅನ್ನೋ ರಿಪೋರ್ಟ್ ಬಂದಿದೆ. ಜೊತೆಗೆ ಅದನ್ನು 5 ಲಕ್ಷ ರೂಪಾಯಿವರೆಗೂ ಏರಿಸಬಹುದೇನೋ ಅನ್ನೋ ರೀತಿಲೂ ಚರ್ಚೆ ನಡೀತಾ ಇದೆ. ಆದರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ಸೆಕ್ಷನ್ 80C ಅಡಿಯಲ್ಲಿ ಈ ಬದಲಾವಣೆ ಬರುತ್ತೆ ಅಂತ. ಸೆಕ್ಷನ್ 80C ನಲ್ಲಿರೋ ತೆರಿಗೆ ವಿನಾಯಿತಿ ಲಿಮಿಟ್ ಅನ್ನ ಜಾಸ್ತಿ ಮಾಡಬಹುದೇನೋ ಅನ್ನೋ ನಿರೀಕ್ಷೆ ಇದೆ. ಆಗಲೇ ಹೇಳಿದ ಹಾಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಂಡವರಿಗೆ ಈ ಆಫರ್ ಸಿಗುತ್ತೆ ಅನ್ನೋ ಮಾತುಕತೆ ಇದೆ. ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ ಈಗ ಆಲ್ರೆಡಿ ತೆರಿಗೆ ಪ್ರಮಾಣ ಓಲ್ಡ್ ಟ್ಯಾಕ್ಸ್ ರೆಜಿಮ್ಗಿಂತ ಕಮ್ಮಿ ಇದೆ. ಆದರೆ ಇದರಲ್ಲಿ ಯಾವುದೇ ತೆರಿಗೆ ವಿನಾಯಿತಿ ಇರಲಿಲ್ಲ. ಸೊ ಇದಕ್ಕೆ ಒಂದಷ್ಟು ಸುಧಾರಣೆ ತಂದು ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲೂ ಟ್ಯಾಕ್ಸ್ ಡಿಡಕ್ಷನ್ ಕೊಡೋಕೆ ಕೇಂದ್ರ ಸರ್ಕಾರ ಚಿಂತಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಇದು ಕಾರ್ಯರೂಪಕ್ಕೆ ಬಂದರೆ ಮಧ್ಯಮ ವರ್ಗದ ಸ್ಯಾಲರಿಡ್ ಎಂಪ್ಲಾಯಿಗಳು ಇದರ ದೊಡ್ಡ ಫಲಾನುಭವಿಗಳಾಗ್ತಾರೆ. ಅವರ ಟ್ಯಾಕ್ಸ್ ಲಯಬಿಲಿಟಿ ಕಮ್ಮಿಯಾಗಿ ಹೆಚ್ಚು ಉಳಿತಾಯ ಆಗುತ್ತೆ. ಹಾಗೆ ಕಡಿಮೆ ಆದಾಯ ಇರೋ ಸಣ್ಣ ಉದ್ಯಮಿಗಳು, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್, ಸೀನಿಯರ್ ಸಿಟಿಸನ್ಗಳಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ಟ್ಯಾಕ್ಸ್ ರೆಜಿಮ್ನಲ್ಲಿ ಹೆಚ್ಚು ಹಣ ಸೇವ್ ಮಾಡಬಹುದು, ITR ಫೈಲ್ ಮಾಡೋದು ಹೇಗೆ ಅನ್ನೋ ವಿಚಾರಗಳ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕ್ವಿಕ್ ಆಗಿ. ITR ಫೈಲಿಂಗ್ಗೆ ಸರಿಯಾದ ಫಾರ್ಮ್ ಯಾವುದು? ಸ್ನೇಹಿತರೆ, ITR ಫೈಲ್ ಮಾಡಬೇಕಾದ್ರೆ ಮೊದಲ ಸ್ಟೆಪ್ ಯಾವ ಫಾರ್ಮ್ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಹೇಗೆ ITR ಫೈಲ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ ಮೇನ್ ಟ್ಯಾಬ್ ನಲ್ಲಿರೋ ಇಂಡಿವಿಜುವಲ್ ಅಥವಾ HUF ಟ್ಯಾಬ್ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಯಾಲರಿಡ್ ಎಂಪ್ಲಾಯಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ರಿಟರ್ನ್ಸ್ ಫಾರ್ಮ್ಸ್ ಅಪ್ಲಿಕೇಬಲ್ ಟು ಮೀ ಅನ್ನೋ ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ ಫಾರ್ಮ್ ಅಪ್ಲೈ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹೆಚ್ಚಿನ ಜನಕ್ಕೆ ITR 1 ಫಾರ್ಮ್ ಅಪ್ಲೈ ಆಗುತ್ತೆ. ಈ ಫಾರ್ಮ್ ಯಾರ್ಯಾರು ಬಳಸಬೇಕು ಬಳಸಬಾರ್ದು ಅಂತ ನೋಡೋದಾದ್ರೆ, ನಿಮ್ಮ ಪ್ರಮುಖ ಆದಾಯ ಸ್ಯಾಲರಿ ಅಥವಾ ಪೆನ್ಷನ್ ನಿಂದ ಬರ್ತಾ ಇದ್ರೆ ಈ ಫಾರ್ಮ್ ಯೂಸ್ ಆಗುತ್ತೆ. ಜೊತೆಗೆ ನಿಮಗೆ ಕೇವಲ ಒಂದು ಮನೆಯ ಬಾಡಿಗೆ ಬರ್ತಾ ಇದ್ರೂ ಕೂಡ ಯೂಸ್ ಆಗುತ್ತೆ. 2 ಅಥವಾ ಹೆಚ್ಚಿನ ಮನೆಗಳ ಬಾಡಿಗೆ ಇನ್ಕಮ್ ನಿಮಗೆ ಬರ್ತಾ ಇದ್ರೆ ITR 2 ಫಾರ್ಮ್ ಸೆಲೆಕ್ಟ್ ಮಾಡಬೇಕು. ಇನ್ನು ನಿಮಗೆ ಸೇವಿಂಗ್ಸ್ ಅಕೌಂಟ್, FDಗಳಿಂದ ಇಂಟ್ರೆಸ್ಟ್ ಬರೋ ತರ ಇದ್ರೆ, ಫ್ಯಾಮಿಲಿ ಪೆನ್ಷನ್, ಡಿವಿಡೆಂಡ್ ಬರೋ ತರ ಇದ್ರೆ, ವ್ಯವಸಾಯದ ಆದಾಯ 5,000 ಒಳಗಿದ್ರೆ ITR 1 ಯೂಸ್ ಆಗುತ್ತೆ. ಜೊತೆಗೆ ಇದೆಲ್ಲ ಸೇರಿ ಒಟ್ಟಾರೆ ವಾರ್ಷಿಕ ಆದಾಯ 50 ಲಕ್ಷ ರೂಪಾಯಿಯ ಒಳಗಿರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಆಟೋಮ್ಯಾಟಿಕ್ ಆಗಿ ITR 2 ಫಾರ್ಮ್ ಬಳಸಬೇಕಾಗುತ್ತೆ. ಏನು ಬೇರೆ ಯಾವ ಕಂಡೀಷನ್ಗಳಲ್ಲಿ ITR 1 ಫಾರ್ಮ್ ಅಪ್ಲೈ ಆಗಲ್ಲ ಅಂತ ನೋಡಿದ್ರೆ, ಒಂದು ವೇಳೆ ನೀವು ಒಂದು ಕಂಪನಿಯ ಡೈರೆಕ್ಟರ್ ಆಗಿದ್ರೆ, ಹಾಗೆ ಆ ಫಿನಾನ್ಷಿಯಲ್ ಇಯರ್ ನಲ್ಲಿ ನೀವು ಅನ್ಲಿಸ್ಟೆಡ್ ಕಂಪನಿ ಒಂದರಲ್ಲಿ ಶೇರ್ ಅನ್ನ ಖರೀದಿ ಮಾಡಿದ್ರೆ, ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಇಲ್ಲದ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನೀವು ಷೇರು ಖರೀದಿ ಮಾಡಿದ್ರೆ, ವಿದೇಶದಲ್ಲಿ ಫಿನಾನ್ಷಿಯಲ್ ಅಸೆಟ್ ಸೇರಿ ಯಾವುದಾದ್ರೂ ಆಸ್ತಿ ಅಕೌಂಟ್ಗಳನ್ನು ಹೊಂದಿದ್ರೆ, ವಿದೇಶದಿಂದ ನಿಮಗೆ ಆದಾಯ ಬರ್ತಾ ಇದ್ರೆ, ಆ ವರ್ಷ ಹೆಚ್ಚು ಕ್ಯಾಶ್ ವಿಡ್ರಾವಲ್ ಮಾಡಿದ್ರೆ, ನೀವು ಕೆಲಸ ಮಾಡೋ ಕಂಪನಿಯ ಷೇರು ನಿಮ್ಮ ಹತ್ರ ಇದ್ರೆ, ಅಂದರೆ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಥವಾ ESOP ನಿಮ್ಮ ಹತ್ರ ಇದ್ರೆ, ಜೊತೆಗೆ ನೀವು ಕ್ಯಾಪಿಟಲ್ ಗೇನ್ಸ್ನಲ್ಲಾಗಲಿ ಬಿಸ್ನೆಸ್ನಲ್ಲಾಗಲಿ ಲಾಸ್ ಮಾಡಿಕೊಂಡು ಆ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ರೆ ITR 1 ಫಾರ್ಮ್ ಬಳಸೋಕ್ಕಾಗಲ್ಲ. ಅದೇ ರೀತಿ ಕ್ಯಾಪಿಟಲ್ ಗೇನ್ ಆಗ್ತಾ ಇದ್ರೆ, ನಿಮ್ಮ ಪ್ರಾಪರ್ಟಿ, ಷೇರುಗಳು, ಚಿನ್ನ ಹಾಗೂ ಮ್ಯೂಚುವಲ್ ಫಂಡ್ಗಳಿಂದ ಲಾಭ ಬಂದಿದ್ರೆ ITR 2 ಫಾರ್ಮ್ ಯೂಸ್ ಮಾಡಬೇಕು. ಇನ್ನು ನಿಮಗೆ ಬಿಸ್ನೆಸ್ ಇನ್ಕಮ್ ಇದ್ರೆ, ಫ್ರೀಲಾನ್ಸರ್ ಅಥವಾ ಇನ್ಯಾವುದೇ ಕೆಲಸದಿಂದ ಪ್ರೊಫೆಷನಲ್ ಇನ್ಕಮ್ ಬರೋ ಥರ ಇದ್ರೆ ITR 3 ಫಾರ್ಮ್ ಬಳಸಬೇಕು. ಇನ್ನು ITR 4 ಬಿಸ್ನೆಸ್ ಹಾಗೂ ಪ್ರೊಫೆಷನಲ್ ಇನ್ಕಮ್ಗಳ ಸಿಂಪ್ಲಿಫೈಡ್ ವರ್ಷನ್. ಆದರೆ ಹೆಚ್ಚಿನ ಜನರಿಗೆ, ಅದರಲ್ಲೂ ಕೂಡ ಸ್ಯಾಲರಿಡ್ ಇನ್ಕಮ್ ಇರೋರಿಗೆ ITR 1 ಅಥವಾ ITR 2 ಫಾರ್ಮ್ಗಳು ಅಪ್ಲೈ ಆಗ್ತವೆ. ಸ್ನೇಹಿತರೆ, ITR ಫೈಲ್ ಮಾಡೋದು ನಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ನ ತುಂಬ ಇಂಪಾರ್ಟೆಂಟ್ ಭಾಗ. ಯಾಕಂದರೆ ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಸಣ್ಣ ಎಡವಟ್ಟಾದರೂ ಕೂಡ ಪೆನಾಲ್ಟಿ ಬೀಳ್ಬೋದು. ಸಿನ್ಸಿಯರ್ ಟ್ಯಾಕ್ಸ್ ಪೇಯರ್ಸ್ಗಳ ಫಿನಾನ್ಷಿಯಲ್ ಪ್ಲಾನ್ ಇದರಿಂದ ತುಂಬ ಕಷ್ಟ ಆಗುತ್ತೆ. ಇನ್ನು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದಾಗ ಟರ್ಮ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ಗಳು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಪಾಲಿಸಿ ಬಜಾರ್ನ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ಟ್ಯಾಕ್ಸ್ ಸೇವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಇದು. ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಟರ್ಮ್ ಇನ್ಶೂರೆನ್ಸ್ ಆಗಲಿ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ಗೆ ಬಹಳ ಸ್ಟೆಬಿಲಿಟಿ ಕೊಡುತ್ತೆ.
ಅದರಲ್ಲೂ ಟರ್ಮ್ ಇನ್ಶೂರೆನ್ಸ್ ನೀವು ಎಷ್ಟು ಬೇಗ ತಗೊಳ್ತೀರೋ ಅಷ್ಟು ಕಡಿಮೆ ಪ್ರೀಮಿಯಂನಲ್ಲಿ ಸಿಗುತ್ತೆ. ಆಮೇಲೆ ಮುಂದಿನ 30 ವರ್ಷ 40 ವರ್ಷ ಅದೇ ಅಮೌಂಟ್ ಫಿಕ್ಸ್ ಆಗಿರುತ್ತೆ, ಜಾಸ್ತಿ ಆಗ್ತಾ ಹೋಗೋದಿಲ್ಲ. ಹಾಗಾಗಿ ಎಷ್ಟು ಚಿಕ್ಕ ಏಜಲ್ಲಿ ಎಂಟ್ರ್ ಆಗ್ತೀವಿ ಅಷ್ಟು ಒಳ್ಳೆಯದು, ನಿಮ್ಮ ಕುಟುಂಬಕ್ಕೆ ಆಸರಿ ಆಗುತ್ತೆ. ದುಡಿತಾ ಇರೋ ವ್ಯಕ್ತಿ ಹೆಚ್ಚು ಕಮ್ಮಿಯಾಗಿ ಇಲ್ಲ ಅಂತ ಆಗಿಬಿಟ್ರೆ ಫ್ಯಾಮಿಲಿ ದಿಕ್ಕಾಪಾಲಾಗೋದಿಲ್ಲ, ಬೀದಿಗೆ ಬರೋದಿಲ್ಲ. ಟರ್ಮ್ ಇನ್ಶೂರೆನ್ಸ್ನ ಆ ಕೋಟಿಗಟ್ಟಲೆ ಹಣ ನೀವು ಎಷ್ಟಕ್ಕೆ ಮಾಡಿಸಿರ್ತೀರ ಅಷ್ಟು ಅವರಿಗೆ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಜೊತೆಗೆ ನಿಮಗೆ ಹಾಗೂ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದುಬಾರಿ ಆಗ್ತಾ ಇರೋ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಆಸ್ಪತ್ರೆಯ ಖರ್ಚುಗಳು, ಹಣದುಬ್ಬರ 6% ಇದೆ ಅಂತಾರೆ, 5% ಇದೆ ಅಂತಾರೆ ಇನ್ಫ್ಲೇಷನ್. ಆದರೆ ಮೆಡಿಕಲ್ ಇನ್ಫ್ಲೇಷನ್ ಎಷ್ಟಿದೆ, ಹೆಲ್ತ್ ಕೇರ್ ಇನ್ಫ್ಲೇಷನ್ ಎಷ್ಟಿದೆ, 15%ಗಿಂತ ಮೇಲಿದೆ ಅಂತ ಹೇಳಲಾಗುತ್ತೆ. ಅಂದರೆ ಈ ವರ್ಷ 1 ಲಕ್ಷ ರೂಪಾಯಿ ಇರೋ ಹಾಸ್ಪಿಟಲ್ ಬಿಲ್ ಮುಂದಿನ ವರ್ಷ 1,15,000 ಆಗಿರುತ್ತೆ ಅಂತ. ಅಂದರೆ 15% ಪ್ರತಿ ವರ್ಷ ಮಿನಿಮಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಹೆಲ್ತ್ ಕೇರ್ ಖರ್ಚುಗಳು ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ದುಬಾರಿ ಆಗ್ತಾ ಇದೆ. ಹೀಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅನಿರೀಕ್ಷಿತ ಆಘಾತಗಳಿಂದ ಪೂರ್ತಿ ನಿಮ್ಮ ಸೇವಿಂಗ್ಸು, ನಿಮ್ಮ ಫ್ಯಾಮಿಲಿಯ ಅಸೆಟ್ ಎಲ್ಲವನ್ನ ಕೂಡ ಮಾರೋ ಪರಿಸ್ಥಿತಿ ಬರೋದಿಲ್ಲ, ವೆಹಿಕಲ್ಗಳನ್ನೆಲ್ಲ ಮಾರೋ ಪರಿಸ್ಥಿತಿ ಬರೋದಿಲ್ಲ. ಟ್ರೀಟ್ಮೆಂಟ್ಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಅದನ್ನು ಟೇಕ್ ಕೇರ್ ಮಾಡುತ್ತೆ. ಹೀಗಾಗಿ ಈ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಅತ್ಯಂತ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು. ಹಾಗಾಗಿ ನಾವು ಕೂಡ ಇದರ ಜಾಹೀರಾತನ್ನು ತಗೊಳ್ಳೋಕೆ ಯಾವುದೇ ಮುಚ್ಚುಮರೆ ಮಾಡೋದಿಲ್ಲ. ಇದರಿಂದ ಯೂಸ್ ಕೂಡ ಇದೆ. ಹಾಗೂ ನಮ್ಮ ಪತ್ರಿಕೋದ್ಯಮದ ಈ ವಿನೂತನ ಪ್ರಯೋಗಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲದ ಕ್ಲೀನ್ ಅಡ್ವರ್ಟೈಸಿಂಗ್ ಅನ್ನು ಕೂಡ ನಾವು ತಗೊಂಡಂಗಾಗುತ್ತೆ. ಹಾಗಾಗಿ ನಾವು ಪದೇ ಪದೇ ಅವರು ನಮಗೆ ಇದರ ಜಾಹೀರಾತು ಕೊಟ್ಟರು ಕೂಡ ಬೇಡ ಅಂತ ಹೇಳೋದೇ ಇಲ್ಲ. ಇಂತಹ ಅತ್ಯುತ್ತಮ ಕ್ವಾಲಿಟಿಯ ಜಾಹೀರಾತನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ರನ್ ಎ ನ್ಯೂಸ್ ಆರ್ಗನೈಸೇಷನ್. ಸ್ನೇಹಿತರೆ, ನಾವು ರಮ್ಮಿ ತಗೊಳ್ಳಲ್ಲ, ಗುಡ್ಕಾ ತಗೊಳ್ಳಲ್ಲ, ಬೆಟ್ಟಿಂಗ್ ಆ್ಯಪ್ಗಳು ತಗೊಳ್ಳಲ್ಲ, ಈ ಥರದ್ದು ಯಾವುದು ಕೂಡ ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳು, ಇನ್ಸ್ಟೆಂಟ್ ಅಂಥವುಗಳನ್ನು ಕೂಡ ನಾವು ತಗೊಳ್ಳೋದಿಲ್ಲ. ಹಾಗಾಗಿ ತುಂಬ ಕಮ್ಮಿ ಆಪ್ಷನ್ಸ್ ಇರೋದು ನಮಗೆ. ಜೊತೆಗೆ ನಮಗೆ ಚೆನ್ನಾಗಿ ಗೊತ್ತು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ಇದು ತುಂಬ ಯೂಸ್ಫುಲ್ಲೇ, ಇದರಿಂದ ಜನಕ್ಕೆ ಲಾಭನೇ ಆಗುತ್ತೆ, ಒಳ್ಳೆಯದೇ ಅಂತ ನಮಗೆ ಗೊತ್ತು. ಹಾಗಾಗಿ ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀವಿ, ನಿಮಗೂ ಕೂಡ ಆಸಕ್ತಿ ಇದೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಹಾಕಿರ್ತೀವಿ. ಈ 2 ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು, ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್. ನೀವಿನ್ನೂ ಮಾಡಿಸಿಲ್ಲ ಅಂದರೆ ಮಾಡಿಸೋದನ್ನು ಕನ್ಸಿಡರ್ ಮಾಡಿ. ಇನ್ಕಮ್, TDS, ಟ್ಯಾಕ್ಸ್ ಡಿಡಕ್ಷನ್. ಸ್ನೇಹಿತರೆ, ನಮ್ಮ ಒಟ್ಟಾರೆ ವಾರ್ಷಿಕ ಆದಾಯದ ಮಾಹಿತಿ, ನಾವು ಎಷ್ಟು ಟ್ಯಾಕ್ಸ್ ಡಿಡಕ್ಷನ್ ಕ್ಲೇಮ್ ಮಾಡ್ತಿದ್ದೀವಿ ಅನ್ನೋ ಮಾಹಿತಿ ನಮ್ಮ ಕಂಪನಿಗಳು ಕೂಡ ಫಾರ್ಮ್ 16 ಮೂಲಕ ಗೊತ್ತಾಗುತ್ತೆ. ಇನ್ನು ನಮ್ಮ TDS ಅಥವಾ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಎಷ್ಟು ಕಟ್ಟಾಗಿದೆ ಅನ್ನೋ ಮಾಹಿತಿ ಕೂಡ IT ಡಿಪಾರ್ಟ್ಮೆಂಟ್ ಪೋರ್ಟಲ್ನಲ್ಲಿ ಸಿಗೋ ಫಾರ್ಮ್ 26AS ನಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಇನ್ನು ನಮ್ಮ ಆನ್ಯುವಲ್ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ AIS ಅನ್ನ ಅದೇ ಪೋರ್ಟಲ್ನಲ್ಲಿ ಚೆಕ್ ಮಾಡಬಹುದು. ITR ಫೈಲ್ ಮಾಡಬೇಕು ಅಂದರೆ ಈ ಪೋರ್ಟಲ್ನಲ್ಲಿ ನಮ್ಮ ಪ್ಯಾನ್ ನಂಬರ್ ಹಾಗೂ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಬೇಕು. ಅಲ್ಲೇ ಫೈಲ್ ನೌ ಅನ್ನೋ ಆಪ್ಷನ್ ಇರುತ್ತೆ, ಅಥವಾ ಮೇನ್ ಟ್ಯಾಬ್ನಲ್ಲಿರೋ ಈ ಫೈಲ್ ಟ್ಯಾಬನ್ನು ಕೂಡ ಬಳಸಿ ಫೈಲ್ ಮಾಡ್ಬೋದು. ಅದೇ ಈ ಫೈಲ್ ಟ್ಯಾಬ್ನಲ್ಲಿ ವ್ಯೂ ಫಾರ್ಮ್ 26AS ಅನ್ನೋ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೂಲಕ ನೀವು ಫಾರ್ಮ್ ಡೌನ್ಲೋಡ್ ಮಾಡ್ಬೋದು. ಇನ್ನು ಅದೇ ಟ್ಯಾಬ್ನ ವ್ಯೂ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ಇಯರ್ ಅಂದರೆ ನೀವು ITR ಫೈಲ್ ಮಾಡ್ತಿರೋ ಆರ್ಥಿಕ ವರ್ಷವನ್ನು ಸೆಲೆಕ್ಟ್ ಮಾಡಿ PDF ರೂಪದಲ್ಲಿ 26AS ಫಾರ್ಮ್ ಡೌನ್ಲೋಡ್ ಮಾಡ್ಬೋದು. ಇನ್ನು ಪೋರ್ಟಲ್ನ ಮೇನ್ ಟ್ಯಾಬ್ನಲ್ಲೇ AIS ಆಪ್ಷನ್ ಕೂಡ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಷನ್ ಸಮ್ಮರಿ ಅನ್ನೋ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಇನ್ಕಮ್ ಯಾವ್ಯಾವ ಮೂಲದಿಂದ ಎಷ್ಟೆಷ್ಟಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಇನ್ನು ನಿಮ್ಮ ಕಂಪನಿ ಕೊಡೋ ಫಾರ್ಮ್ 16ನಲ್ಲಿ ನಿಮ್ಮ ಟ್ಯಾಕ್ಸ್ ಡಿಡಕ್ಷನ್ ಮಾಹಿತಿ ಸಿಗುತ್ತೆ. ಅಷ್ಟು ಹಣವನ್ನು ನೀವು ಕ್ಲೇಮ್ ಮಾಡ್ಕೋಬಹುದು. ಒಂದು ವೇಳೆ ಕೆಲ ಕೇಸ್ಗಳಲ್ಲಿ ನಿಮ್ಮ ಆದಾಯದಲ್ಲಿ ಯಾವುದೇ ಟ್ಯಾಕ್ಸ್ ಡಿಡಕ್ಷನ್ ಆಗಿಲ್ಲ, ನೀವು ಕ್ಲೇಮ್ ಕೂಡ ಮಾಡಲಿಲ್ಲ ಅಂದರೆ ನಿಮಗೆ ನ್ಯೂ ಟ್ಯಾಕ್ಸ್ ರಿಜಿಮ್ ಒಳ್ಳೆ ಆಪ್ಷನ್ ಆಗಬಹುದು. ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್, ನಾವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಡೋಕೆ ಅದೇ ವೆಬ್ಸೈಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಎಸ್ಟಿಮೇಟರ್ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಲಾಗಿನ್ ಆಗಿರೋದ್ರಿಂದ ಆಟೋಮ್ಯಾಟಿಕ್ ಆಗಿ ನಮ್ಮ ಇನ್ಕಮ್ ಎಂಟ್ರಿ ಆಗಿರುತ್ತೆ. ಹೊಸ ಇನ್ಕಮ್ ಬಗ್ಗೆ ಎಂಟ್ರಿ ಮಾಡೋಕಿದ್ರೆ ನೀವು ಆ್ಯಡ್ ಮಾಡಬಹುದು. ನಂತರ ಅಲ್ಲಿರೋ ಡಿಡಕ್ಷನ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ್ಯಾವ ಡಿಡಕ್ಷನ್ಗೆ ಎಲಿಜಿಬಲ್ ಇದೀರಿ ಅನ್ನೋದನ್ನು ತೋರಿಸಲಾಗುತ್ತೆ. ಇಲ್ಲಿ ಓಲ್ಡ್ ಹಾಗೂ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ನಿಮಗೆ ಎಷ್ಟು ಡಿಡಕ್ಷನ್ ಆಗಬಹುದು ಅನ್ನೋದನ್ನ 2 ಕಾಲಮ್ಗಳಲ್ಲಿ ತೋರಿಸ್ತಾರೆ. ನೀವು ಎರಡನ್ನೂ ಕೂಡ ಕಂಪೇರ್ ಮಾಡ್ಬೋದು. ಸೊ ನಿಮಗೆ ಯಾವ ಟ್ಯಾಕ್ಸ್ ರಿಜಿಮ್ ಬೆಟರ್ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಓಲ್ಡ್ ಟ್ಯಾಕ್ಸ್ ರಿಜಿಮ್ನಲ್ಲಿ ಹೆಚ್ಚು ಡಿಡಕ್ಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಸೆಕ್ಷನ್ 80C, 80D, HRA, ಹೋಮ್ ಲೋನ್ನಲ್ಲಿ ಡಿಡಕ್ಷನ್ ಆಗಿದ್ದು ಕ್ಲೇಮ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಇಲ್ಲಿ 2 ರೀತಿಯ ಟ್ಯಾಕ್ಸ್ ರೆಜಿಮ್ಗಳಲ್ಲಿ ನೀವು ಟ್ಯಾಕ್ಸ್ ಎಸ್ಟಿಮೇಟ್ ಮಾಡ್ಬೋದು. ನಿಮ್ಮ ಡಿಡಕ್ಷನ್ ಡೀಟೇಲ್ಸ್ ಕೊಟ್ಟ ಮೇಲೆ ಎಸ್ಟಿಮೇಟ್ ಟ್ಯಾಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆ, ನೀವೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನು ಆನ್ಲೈನ್ನಲ್ಲೇ ಟ್ಯಾಕ್ಸ್ ಪೇ ಮಾಡೋಕೆ ಅದೇ ಪೋರ್ಟಲ್ನ ಡ್ಯಾಶ್ ಬೋರ್ಡ್ನಲ್ಲಿ ಪೇಮೆಂಟ್ ಆಪ್ಷನ್ ಇದೆ.
ನಿಮ್ಮ ಟ್ಯಾಕ್ಸ್ ಟೈಪ್, ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಿ ನೆಟ್ ಬ್ಯಾಂಕಿಂಗ್ ಮೂಲಕ ನಮ್ಮ ಟ್ಯಾಕ್ಸ್ ಅನ್ನ ಪೇ ಮಾಡಬಹುದು. ಚಲನ್ ಕೂಡ ಅಲ್ಲೇ ಸಿಗುತ್ತೆ. ನಾವು ಅಂತಿಮವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಈ ಚಲನ್ ನಂಬರ್ ಹಾಗೂ ಅದರಲ್ಲಿರೋ BSR ಕೋಡ್ ಅನ್ನ ಮೆನ್ಷನ್ ಮಾಡಬೇಕು. ITR ಫೈಲಿಂಗ್ ಪ್ರೊಸೀಜರ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಮೊದಲಿಗೆ ಪೋರ್ಟಲ್ ಓಪನ್ ಮಾಡಿ, ಮೇನ್ ಟ್ಯಾಬ್ ನಲ್ಲಿರೋ ಈ ಫೈಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅದರಲ್ಲಿರೋ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಿದ್ರೆ ಆನ್ಲೈನ್ ಆಫ್ಲೈನ್ ಆಪ್ಷನ್ ಇರುತ್ತೆ. ಅದರಲ್ಲಿ ಆನ್ಲೈನ್ ಮೋಡ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ನಂತರ ಸ್ಟಾರ್ಟ್ ನ್ಯೂ ಫೈಲಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಲ್ಲಿ ಇಂಡಿವಿಜುವಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಫಾರ್ಮ್ ಸೆಲೆಕ್ಟ್ ಮಾಡಿ. ಅಂದರೆ ITR 1, ITR 2 ಮುಂತಾದ ಆಪ್ಷನ್ಸ್ ಅಲ್ಲಿ ಸಿಗ್ತವೆ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿರೋದಕ್ಕೆ ಕಾರಣ ಕೇಳಿ ಒಂದು ಪ್ರಶ್ನೆ ಬರುತ್ತೆ. ಮೊದಲ ಆಪ್ಷನ್ ನಲ್ಲಿ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಗಿಂತ ಜಾಸ್ತಿ ಇದೆಯಾ ಅಂತ ಕೇಳುತ್ತೆ. ಅಫ್ಕೋರ್ಸ್ ಅದೇ ಕಾರಣಕ್ಕೆ ಹೆಚ್ಚಿನ ಜನ ರಿಟರ್ನ್ಸ್ ಫೈಲ್ ಮಾಡೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ 5 ರೀತಿಯ ಡೀಟೇಲ್ಸ್ ನೀವು ಕನ್ಫರ್ಮ್ ಮಾಡಬೇಕು. ಇದರಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್, ಗ್ರಾಸ್ ಟೋಟಲ್ ಇನ್ಕಮ್, ಟೋಟಲ್ ಡಿಡಕ್ಷನ್, ಟ್ಯಾಕ್ಸ್ ಪೇಯ್ಡ್ ಹಾಗೂ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋ 5 ಆಪ್ಷನ್ಗಳಿರ್ತವೆ. ಇವುಗಳನ್ನ ಒಂದೊಂದಾಗಿ ಓಪನ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಡಿಡಕ್ಷನ್ ಆಪ್ಷನ್ ಅಲ್ಲಿ ನಾವು ಸೆಕ್ಷನ್ 80C(CD)(2) ಅಡಿಯಲ್ಲಿ ಬರೋ NPS ಕ್ಲೇಮ್ ಮಾಡಬಹುದು. ಟ್ಯಾಕ್ಸ್ ಪೇಯ್ಡ್ ಆಪ್ಷನ್ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಿರೋ ಮಾಹಿತಿ ಯಾವುದಾದ್ರೂ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಮ್ಮ ಚಲನ್ ನಂಬರ್ ಹಾಗೂ BSR ಕೋಡ್ ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡಬಹುದು. ಎಲ್ಲ ಡೀಟೇಲ್ಸ್ ಚೆಕ್ ಆದ್ಮೇಲೆ ಪ್ರೊಸೀಡ್ ಟು ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಕೊನೆಗೆ ಪ್ರೊಸೀಡ್ ಟು ವೆರಿಫಿಕೇಶನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ವೆರಿಫೈ ನೌ ಆಪ್ಷನ್ ಮೂಲಕ ಆಧಾರ್ ನಂಬರ್ ಹಾಗೂ OTP ಬಳಸಿ ITR ಫೈಲಿಂಗ್ ಅನ್ನ ವೆರಿಫೈ ಮಾಡಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ITR ಫೈಲ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ. ಜೊತೆಗೆ ಕಡೆಯದಾಗಿ ಆಗಲೇ ನಿಮಗೆ ಹೇಳಿದ್ವಲ್ಲ, ಬೇಸಿಕ್ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು ಪ್ರತಿಯೊಬ್ಬರ ಹತ್ರ ಇರಲೇಬೇಕಾಗಿರೋದು ಅಂತ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಅದರಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಭಾರತದ ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಹೆಲ್ತ್ ಹಾಗೂ ಟರ್ಮ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಬೆಸ್ಟ್ ಆಫರನ್ನು ಚೆಕ್ ಮಾಡಿ ವಿತ್ ಆನ್ಲೈನ್ ಡಿಸ್ಕೌಂಟ್ ನೀವು ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.